ಹಾಯ್ ಹಲೋ ಸ್ಮೈಲ್ ಪ್ಲೇಸ್ ವಿತ್ ಮಿ ರೆಂಟೋ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಿನ್ನೆ ಸಂಜೆಗೆ ನಾವಿಲ್ಲಿ ಪನ್ನೀರಿದೊಂದು ರೆಸಿಪಿ ಮಾಡ್ಕೊಂಡ್ವಿ. ತುಂಬ ಈಸಿಯಾಗಿತ್ತು. ಪನ್ನೀರನ್ನು ಈ ರೀತಿಯಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ, ಅರಿಶಿನ ಹುಡಿ, ಅದೇ ರೀತಿಯಾಗಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ್ವಿ. ನೀವು ಬೇಕಿದ್ದರೆ ಬೇರೆ ಪೌಡರ್ ಸಹ ಮಿಕ್ಸ್ ಮಾಡ್ಕೊಳ್ಬೋದು, ಅಂದರೆ ಪೆಪ್ಪರ್ ಸಹ ಹಾಕ್ಕೊಳ್ಬೋದು. ಸೊ ಇದಕ್ಕೊಂದು ಒಗ್ಗರಣೆ ಕೊಡಲಿಕ್ಕೆ ಜಸ್ಟ್ ಒಂದು ಆನಿಯನ್ ಒಂದು, ಅದೇ ರೀತಿ ಒಗ್ಗರಣೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಈ ಒಂದು ಸಿಂಪಲ್, ಏನು ಕಷ್ಟ ಇಲ್ಲ, ಈಸಿಯಾಗಿ ಪಟ್ಟನೆ ಮಾಡ್ಕೊಳ್ಬೋದು. ತಿನ್ನಲಿಕ್ಕೆ ಸಹ ತುಂಬ ಟೇಸ್ಟಿಯಾಗಿರ್ತದೆ. ಅದೇ ರೀತಿಯಾಗಿ ಇಲ್ಲಿ ನಾವು ಚರ್ಮುರಿಗೆ ಸಹ ರೆಡಿ ಮಾಡ್ಕೊಂಡಿದ್ವಿ. ಸೊ ನೀವು ನೋಡ್ಬೋದು ಚರ್ಮುರಿಗೆ ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನು ನಾವು ಯಾವಾಗ ತಿಂತೇವೆ ಆವಾಗ ಅದಕ್ಕೆ ಒಂದೆರಡು ಬಾಕಿ ಇಂಗ್ರೀಡಿಯೆಂಟ್ಸ್ ಹಾಕಿ ಪೊರಿ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ಪಾನಿಪುರಿ ಸಹ ರೆಡಿ. ಅದೇ ರೀತಿಯಾಗಿ ಮಧ್ಯಾಹ್ನಕ್ಕೆ ನಾನು ಮಿಲ್ಲೆಟ್ಸಿದ ರೊಟ್ಟಿ ಮಾಡಿದ್ದೆ. ಆ ರೊಟ್ಟಿಯನ್ನು ಬಿಸಿ ಮಾಡ್ಕೊಳ್ತಾ ಇದ್ವಿ. ಸೊ ಒಂದೆರಡು ರೊಟ್ಟಿ ಇತ್ತು, ಅದನ್ನು ಬಿಸಿ ಮಾಡಿ. ನೆಲಕಡಲೆ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಇದನ್ನು ನಾನು ತಿನ್ನಲಿಕ್ಕೋಸ್ಕರ ಎತ್ತಿಡ್ತಿದ್ದೇನೆ. ಅದಾದಮೇಲೆ ನೆಲ್ಲಿಕಾಯಿ, ಆ್ಯಸ್ ಯೂಶ್ವಲ್ ಸಂಜೆಗೆ ನಾವು ನೆಲ್ಲಿಕಾಯಿ ತಿಂತೇವೆ. ಸೊ ನೆಲ್ಲಿಕಾಯಿನ ಕ್ಲೀನ್ ಮಾಡಿ ಬ್ಲಾಸ್ಟರಿಗೆ ಕೊಟ್ಟೆ. ಅದೇ ರೀತಿಯಾಗಿ ನಾನು ಮತ್ತು ಅತ್ತೆ ಸಹ ನೆಲ್ಲಿಕಾಯಿನ ತಿಂದ್ವಿ. ನೀವು ನೋಡ್ಬೋದು ಇಲ್ಲಿ ನಮಗೆ 3 ಜನಕ್ಕೆ ಆಗುವಷ್ಟು ಬಾದಾಮ್ ಮತ್ತು ವಾಲ್ನಟ್ ಸಹ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದೇ ರೀತಿಯಾಗಿ ಇವತ್ತು ಕಿವಿ ಫ್ರೂಟ್ಸ್ ತಿನ್ನಲಿಕ್ಕಿತ್ತು. ಅದೇ ರೀತಿಯಾಗಿ ಚಿಯಾ ಸೀಡ್ ನಾವು ರೆಗ್ಯುಲರ್ ಆಗಿ ನಮ್ಮದು ಫುಡ್ಡಲ್ಲಿ ನಾವು ಯೂಸ್ ಮಾಡ್ತೇವೆ. ಅದು ಆದಮೇಲೆ ಮೊನ್ನೆ ಮಾಡಿದ ಕೇಕ್, ದೊಡ್ಡದು ಕೇಕ್ ನೀವು ನೋಡಿರ್ಬೋದು, ನಾನು ತೋರಿಸಿದ್ದೆ ವಿಡಿಯೋದಲ್ಲಿ. ಅದರಲ್ಲಿ ಬರೀ 1 ಪೀಸ್ ಅಷ್ಟೇ ಉಳಿದಿದೆ, ಎಲ್ಲವನ್ನು ತಿಂದ್ವಿ. ಇದಾದಮೇಲೆ ಅತ್ತೆ ಹೇಳಿದರು ಪಂಪ್ಕಿನ್ ಸೀಡ್ ರೆಡಿ ಮಾಡಬೇಕಂತ. ಸೊ ನಾನು ಪಂಪ್ಕಿನ್ ಸೀಡ್ ಖಾಲಿಯಾಗಿತ್ತು. ಸೊ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಸ್ವಲ್ಪ ಒಂದು ಬಾಣಲೆಯನ್ನು ಇಟ್ಟು ಪಂಪ್ಕಿನ್ ಸೀಡನ್ನು ನಾನಿಲ್ಲಿ ರೋಸ್ಟ್ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೆ. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಒಂದು 5ರಿಂದ ಒಂದು 6-7 ನಿಮಿಷದವರೆಗೆ ಒಂದು ನೀಟಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ, ಬ್ರೌನ್ ಕಲರ್ ಆಗುವವರೆಗೆ ಪಂಪ್ಕಿನ್ ಸೀಡನ್ನು ಬಿಸಿ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಪಂಪ್ಕಿನ್ ಸೀಡ್ ಬಗ್ಗೆ ಆಲ್ರೆಡಿ ಹಾಕಿದ್ದೇನೆ. ಯಾರಾದರೂ ನೋಡಿರೋದಿದ್ರೆ ದಯಮಾಡಿ ಹೋಗಿ ನೋಡ್ಕೊಂಡು ಬನ್ನಿ. ಇದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಅದೇ ರೀತಿಯಾಗಿ ಇದೊಂದು ಕಾಯಿ ಉಂಟು, ತರಕಾರಿ. ಇದರದ್ದು ಹೆಸರು ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರದ್ದು ನಾಳೆ ಪೋಡಿ ಮಾಡಲಿಕ್ಕೆ ಉಂಟು. ಅದೇ ರೀತಿಯಾಗಿ ಮಶ್ರೂಮ್ ಸಹ ತಂದಿದ್ದಾರೆ, ಅದು ಸಹ ನಾಳೆ ಅದರದ್ದು ನಾವೊಂದು ಏನಾದರೂ ರೆಸಿಪಿ ಮಾಡಬೇಕು ಫುಡ್ಡಿಗೆ. ಪಂಪ್ಕಿನ್ ಸೀಡ್ ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇಷ್ಟ ಆದರೆ ಸಾಕು. ಇದಾದಮೇಲೆ ನಾವು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಡಬ್ಬಿಯಲ್ಲಿ ಎತ್ತಿಟ್ರೆ ಅದು ಒಂದು 4-5 ದಿನ ಬರ್ತದೆ. ಅದು ನಾವು 2-3 ಸ್ಪೂನ್ ಒಬ್ಬೊಬ್ಬರು ತಿಂತೇವೆ. ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇಲ್ಲಿ ನಾನು ಪನ್ನೀರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಒಗ್ಗರಣೆ ಸೊಪ್ಪು, ಆನಿಯನನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ನಾವಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೇವೆ. ಅದೇ ರೀತಿಯಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಅದರ ನಡುವಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರದ್ದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ಅದಲ್ಲೇ ಆಗ್ತಿತ್ತು. ನಾನು ನನ್ನದು ಗಂಡನಿಗೆ ಕಿವಿ ಫ್ರೂಟ್ಸ್ ಕೊಟ್ಟು ಬಂದೆ. ಅದು ಫ್ರೈ ಆದಮೇಲೆ ಅದಕ್ಕೆ ಎಲ್ಲ ಪನ್ನೀರ್ ಮಿಕ್ಸ್ ಮಾಡಿಟ್ಟದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಒಂದು ಜಾಸ್ತಿ ಬೇಡ, ಜಾಸ್ತಿ ಬಾಯ್ಲ್ ಆಗಲಿಕ್ಕಿಲ್ಲ, ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಪನ್ನೀರ್ ಇದೊಂದು ಸ್ಪೆಷಲ್ ಆದ ರೆಸಿಪಿ ರೆಡಿ. ಇದನ್ನು ಗಂಡನ ಪ್ಲೇಟ್ ಇಲ್ಲಿ ಆಲ್ಮೋಸ್ಟ್ ನೆಲಕಡಲೆ ಎಲ್ಲ ಹಾಕಿ ಚರ್ಮುರಿಗೆ ಸಹ ರೆಡಿಯಾಗಿದೆ. ಪೂರಿ ಹಾಕ್ಕೊಂಡು ಮಿಕ್ಸ್ ಮಾಡಿದೆ, ನೀವು ನೋಡ್ಬೋದು ಇಲ್ಲಿ. ಸೊ ಇದು ಇವತ್ತಿನದ್ದು ನೈಟ್ ಇದು ಫುಡ್ಡು, ಚರ್ಮುರಿ ವಿತ್ ಪನ್ನೀರ್. ಅದಾದಮೇಲೆ ಎಂಡಿಗೆ ನಾವು ಇಲ್ಲಿ ಮಾವಿನ ಹಣ್ಣನ್ನು ಒಂದು ತುಂಡು ಮಾಡಿ ತಿಂತಾ ಇದ್ದೇವೆ. ತುಂಬ ಅದು ನಿನ್ನೆ ಸಹ ತೋರಿಸಿದ್ದೆ, ಭಾಳ ರುಚಿಯಾಗಿತ್ತು ಮಾವಿನ ಹಣ್ಣು. ಆ್ಯಕ್ಚುಲಿ ತುಂಬ ಜ್ಯೂಸಿ ಆಗಿತ್ತು. ಇದು ಇವತ್ತಿನ ರೊಟೀನು. ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ